ದೇವರ ಪರಿಶುದ್ಧವಾದ ನಾಮ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ, ಈ ಶುಭ ಮುಂಜಾನೆಯಲ್ಲಿ, ಈ ಒಂದು ಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾನು ಎನಿಸ್ತೇನೆ ನೀವೆಲ್ಲರೂ ಸಹ ಕ್ರಿಸ್ಮಸ್ ಹಬ್ಬದ ಒಂದು ಸಂಭ್ರಮಾಚರಣೆಯಲ್ಲಿ ಇದ್ದೀರಿ ಎಂಬುದಾಗಿ. ದೇವರು ತಾನೇ ನಿಮ್ಮನ್ನ ಜೊತೆಗಾರನಾಗಿ ನಡೆಸಲಿ. ಪ್ರಿಯರೇ, ಈ ದಿನದ ವಾಕ್ಯ ಸಂದೇಶದಲ್ಲಿ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಏನಂತಂದ್ರೆ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 11ನೇ ವಚನ ಹೀಗೆ ಹೇಳ್ತದೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಈ ಲೋಕಕ್ಕೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಈ ಲೋಕದಲ್ಲಿ ಇರ್ತಕ್ಕಂಥ ಜನರು ನಾನಾ ವಿಧವಾದ ಕಷ್ಟಗಳಲ್ಲಿ, ಬಂಧನಗಳಲ್ಲಿ, ಪಾಪದ ಬಂಧನ, ಶಾಪದ ಬಂಧನಗಳಲ್ಲಿ ಬಿದ್ದಿರುವಂತಹ ಜನರನ್ನ ಬಿಡಿಸ್ಲಿಕ್ಕಾಗಿ ಈ ಲೋಕಕ್ಕೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಡ್ತಾರೋ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಹೇಳ್ತದೆ, ನೀವು ಆತನಿಗೆ ಯೇಸುವನ್ನು ಹೆಸರಿಡ್ರಿ, ಆತನೇ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಹಲ್ಲೆಲೂಯ. ಸೊ ದೇವರು ತಾನೇ ನಮ್ಮ ಪಾಪಗಳಿಂದ ಅದನ್ನು ಬಿಡಿಸಿ ಕಾಯಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಈ ಒಂದು ಕ್ರಿಸ್ಮಸ್ ಒಂದು ಹಬ್ಬದ ಸಂಭ್ರಮಾಚರಣೆ ಇರತಕ್ಕಂಥ ಎಲ್ಲ ಜನರಿಗೆ ನಾನು ತಿಳಿಸೋದೇನಂತಂದ್ರೆ, ಇವತ್ತು ನಾವು ಪಾಪಿಗಳಾಗಿದ್ದೇವೆ. ನಮ್ಮ ಪಾಪಗಳಿಂದ ಬಿಡಿಸ್ಲಿಕ್ಕಾಗಿ ದೇವರು ತಾನೇ ಈ ಲೋಕಕ್ಕೆ ತನ್ನ ಮಹಿಮಾ ಪದವಿಯನ್ನು ಬಿಟ್ಟು ಆತನು ಮನುಷ್ಯನಾಗಿ ಸದೃಶನಾದನು. ಆತನು ದಾಸನ ರೂಪವನ್ನು ಧರಿಸಿಕೊಂಡನು. ನಮ್ಮ ಪಾಪನ, ಮನುಷ್ಯರ ಪಾಪನ ಬಿಡಿಸ್ಲಿಕ್ಕಾಗಿ ಆತನ ಮನುಷ್ಯನಾಗಿ ಈ ಲೋಕಕ್ಕೆ ಹುಟ್ಟಿ ಬಂದ ಆತನಾಗಿದ್ದಾನೆ. ಆ ಒಂದು ನೆನಪನ್ನ ನೆನೆಸಿಕೊಂಡು ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ದೇಶಗಳಲ್ಲಿಯೂ ಸಹ ಜನರು ಇವತ್ತು ಕ್ರಿಸ್ಮಸ್ ಎಂಬುದಾಗಿ ಆಚರಿಸ್ತಾ ಇದ್ದಾರೆ. ಕ್ರಿಸ್ಮಸ್ ಎಂಬುದಾದ್ರೆ ಇಷ್ಟೇ, ಕ್ರಿಸ್ತನನ್ನ ಆರಾಧಿಸು. ಯಾಕೆ ಆರಾಧಿಸಬೇಕಂತ ಹೇಳಿದ್ರೆ, ಆತ ನಮಗೋಸ್ಕರ ಈ ಲೋಕಕ್ಕೆ ಹುಟ್ಟಿ ಬಂದಿದ್ದಾನೆ. ಈ ವರ್ಷದ ಕ್ರಿಸ್ಮಸ್ ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಶುಭಕರವಾಗಿರಲಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಮತ್ತು ನಿಮ್ಮ ಕುಟುಂಬ ಎಲ್ಲವೂ ಕೂಡ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗಲಿ ಎಂಬುದಾಗಿ ನಾನು ಹಾರೈಸುತ್ತಾ, ಯೇಸುವಿನ ನಾಮದಲ್ಲಿ ಮತ್ತೊಂದು ಸಾರಿ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.